ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಬ್ಯಾಂಕ್ ಲಾಕರ್ ಮತ್ತು ಅದರ ನೀತಿ ನಿಯಮಾವಳಿಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಬ್ಯಾಂಕ್ ಲಾಕರ್ನಲ್ಲಿ ಕ್ಯಾಶ್ ಇಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಮತ್ತೊಮ್ಮೆ ಯೋಚನೆ ಮಾಡೋದು ಸರಿ. ಯಾಕೆ ಅಂದರೆ ನಾವು ಹೀಗೆ ಹೇಳ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಉತ್ತರ ಪ್ರದೇಶದ ಮುರಾದಾಬಾದ್ನಲ್ಲಿ ಒಬ್ಬ ಮಹಿಳೆ ಹೀಗೇನೆ ಲಾಕರ್ನಲ್ಲಿ ಕ್ಯಾಶ್ ಇಟ್ಟು ಭಾರೀ ಫಜೀತಿಗೆ ಸಿಲುಕಿಕೊಂಡಿದ್ರು. ಲಾಕರ್ಗೆ ಗೆದ್ದಲು ಹುಳ ಸೇರಿಕೊಂಡಿತ್ತು. ಅಷ್ಟು ನಗದು ಕೂಡ ಹಾಳಾಗಿ ಹೋಗಿಬಿಟ್ಟಿತ್ತು. ಹೀಗೆ ನಷ್ಟವಾಗಿ ಬಿಟ್ಟರೆ ಬ್ಯಾಂಕ್ ಅದಕ್ಕೆ ಹೊಣೆಗಾರನಾಗುತ್ತಾ? ಈ ರೀತಿಯ ಪ್ರಶ್ನೆಗಳಿಗೆ ನಾವೀಗ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ. ಬ್ಯಾಂಕ್ ಲಾಕರ್ನಲ್ಲಿ ಏನೆಲ್ಲ ಇಡಬಹುದು? ನೋಡಿ, ಬ್ಯಾಂಕ್ ಲಾಕರ್ ಇಟ್ಟುಕೊಳ್ಳುವ ಉದ್ದೇಶ ನಗದು ಇಟ್ಟುಕೊಳ್ಳುವುದಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟ್ನಲ್ಲಿ ಪರಿಷ್ಕರಿಸಿದ ಸೇಫ್ ಡೆಪಾಸಿಟ್ ಲಾಕರ್ ಕರಾರಿನ ಪ್ರಕಾರ ಲಾಕರನ್ನು ಸರಿಯಾದ ಉದ್ದೇಶಕ್ಕೆ ಮಾತ್ರವೇ ಬಳಕೆ ಮಾಡಬೇಕು. ಆಭರಣ ಮತ್ತು ಡಾಕ್ಯುಮೆಂಟ್ಗಳನ್ನು ಇಟ್ಕೊಳ್ಳೋದಕ್ಕೆ ಮಾತ್ರವೇ ಅದನ್ನು ಬಳಸಬಹುದು. ಕ್ಯಾಶ್ ಅಥವಾ ಕರೆನ್ಸಿಯನ್ನು ಲಾಕರ್ನಲ್ಲಿ ಇಡುವ ಹಾಗಿಲ್ಲ. ಅಷ್ಟೇ ಅಲ್ಲ, ಕರಾರಿನ ಪ್ರಕಾರ ಶಸ್ತ್ರಾಸ್ತ್ರಗಳು, ಸ್ಫೋಟಕಗಳು ಅಥವಾ ಯಾವುದೇ ನಿಷೇಧಿತ ಸಾಮಗ್ರಿಗಳನ್ನು ಲಾಕರ್ನಲ್ಲಿ ಇಡುವಂತಿಲ್ಲ. ಹಾಳಾದ ಅಥವಾ ಹಾಳಾಗುವ ಸಾಮಗ್ರಿಗಳು, ಈ ರೇಡಿಯೋ ಆಕ್ಟಿವ್ ಅಥವಾ ಕಾನೂನು ಪ್ರಕಾರ ನಿರ್ಬಂಧಿಸಿದ ಸಾಮಗ್ರಿಗಳನ್ನು ಕೂಡ ಇಡುವಂತಿಲ್ಲ. ಬ್ಯಾಂಕ್ ಅಥವಾ ಬ್ಯಾಂಕ್ನ ಗ್ರಾಹಕರಿಗೆ ಅಪಾಯ ಒಡ್ಡುವಂತಹ ಸಾಮಗ್ರಿಗಳನ್ನು ಕೂಡ ಲಾಕರ್ನಲ್ಲಿ ಇಡುವಂತಿಲ್ಲ. 2021 ಆಗಸ್ಟ್ನಲ್ಲಿ ಸೇಫ್ ಡೆಪಾಸಿಟ್ ಲಾಕರ್ನ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ. ಭೂಕಂಪ, ಪ್ರವಾಹ ಇತ್ಯಾದಿ ನೈಸರ್ಗಿಕ ವಿಪತ್ತಿನಿಂದಾಗಿ ಲಾಕರ್ನಲ್ಲಿ ಇಟ್ಟ ಸಾಮಗ್ರಿ ಹಾನಿಗೀಡಾದರೆ ಅಥವಾ ಗ್ರಾಹಕರ ತಪ್ಪು ಅಥವಾ ನಿರ್ಲಕ್ಷ್ಯದಿಂದ ಹಾಳಾದರೂ ಕೂಡ ಬ್ಯಾಂಕ್ ಜವಾಬ್ದಾರನಲ್ಲ. ಆದರೆ ವಿಪತ್ತಿನಿಂದ ಲಾಕರ್ ಸಿಸ್ಟಮನ್ನು ರಕ್ಷಣೆ ಮಾಡೋದಕ್ಕೆ ಬ್ಯಾಂಕ್ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಸೇಫ್ ಡೆಪಾಸಿಟ್ ವಾಲ್ಟ್ಗಳು ಇರುವ ಪ್ರದೇಶವನ್ನು ಸುರಕ್ಷಿತವಾಗಿಡುವುದು ಕೂಡ ಬ್ಯಾಂಕುಗಳ ಜವಾಬ್ದಾರಿಯಾಗಿದೆ. RBI ಪ್ರಕಾರ ಅಗ್ನಿ ಅವಘಡ, ಕಳ್ಳತನ, ಕಟ್ಟಡ ಕುಸಿತ ಇತ್ಯಾದಿ ಘಟನೆ ಏನಾದರೂ ಎದುರಾದರೆ ಅದಕ್ಕೆ ಬ್ಯಾಂಕ್ ಜವಾಬ್ದಾರಿ ಆಗಿರುತ್ತೆ. ಇನ್ನು ಲಾಕರ್ನಲ್ಲಿ ಇಟ್ಟಿರುವ ಸಾಮಗ್ರಿಗಳು ಈ ಮೇಲೆ ನಮೂದಿಸಿದ ಕಾರಣಗಳಿಂದಾಗಿ ನಷ್ಟಕ್ಕೇನಾದರೂ ಒಳಗಾದರೆ, ಬ್ಯಾಂಕ್ನ ಉದ್ಯೋಗಿಗಳ ಅಪ್ರಾಮಾಣಿಕತೆಯಿಂದಾಗಿ ನಷ್ಟವಾದರೆ ಬ್ಯಾಂಕ್ ಹೊಣೆಯಾಗುತ್ತೆ. ಇಂತಹ ಪ್ರಕರಣಗಳಲ್ಲಿ ಲಾಕರ್ನ ವಾರ್ಷಿಕ ಬಡ್ಡಿಯ 100 ಪಟ್ಟು ದಂಡವನ್ನು ಬ್ಯಾಂಕ್ ಪಾವತಿ ಮಾಡಬೇಕಾಗುತ್ತೆ. ಉದಾಹರಣೆಗೆ, ವಾರ್ಷಿಕ ಲಾಕರ್ ಬಾಡಿಗೆ 2,000 ರೂಪಾಯಿ ಆಗಿದ್ದರೆ ಬ್ಯಾಂಕ್ ಇದಕ್ಕೆ ಪರಿಹಾರವಾಗಿ ಒಂದು 100 ಪಟ್ಟು ಅಂದರೆ 2 ಲಕ್ಷ ರೂಪಾಯಿ ಪಾವತಿ ಮಾಡಬೇಕು. ಆದರೆ ಲಾಕರ್ನಲ್ಲಿ ಇಟ್ಟ ಆಭರಣದ ಮೌಲ್ಯ 10 ಲಕ್ಷ ರೂಪಾಯಿ ಆಗಿದ್ದರೆ ನಿಮಗೆ ಭಾರಿ ನಷ್ಟ ಆದಂತಾಯಿತು. ಬ್ಯಾಂಕ್ ಲಾಕರ್ ಇನ್ಶೂರೆನ್ಸ್ನ ಪ್ರೀಮಿಯಂ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ಆಭರಣ ಸೇರಿದಂತೆ ಲಾಕರ್ನಲ್ಲಿ ಇರುವ ಎಲ್ಲ ಸಾಮಗ್ರಿಗಳಿಗೂ ಕೂಡ ವಿಮೆಯನ್ನು ಮಾಡಿಸುವುದು ಅಗತ್ಯ. ಮನೆಯ ವಿಮೆ ಅಥವಾ ಕಂಟೆಂಟ್ ವಿಮೆ ಪ್ರಾಡಕ್ಟ್ಗಳ ಅಡಿಯಲ್ಲಿ ಬ್ಯಾಂಕ್ ಲಾಕರ್ ವಿಮೆಯನ್ನು ಜನರಲ್ ಇನ್ಶೂರೆನ್ಸ್ ಕಂಪನಿಗಳು ಒದಗಿಸ್ತವೆ. ಉದಾಹರಣೆಗೆ, ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಬ್ಯಾಂಕ್ ಲಾಕರ್ ಪಾಲಿಸಿಯನ್ನು ಹೊಂದಿದೆ. ಅದರಲ್ಲಿ 3 ರಿಂದ 40 ಲಕ್ಷ ರೂಪಾಯಿವರೆಗೆ ಕವರೇಜ್ ಕೊಡುತ್ತೆ. ಇಂತಹ ಪಾಲಿಸಿಗಳಲ್ಲಿ ಆಭರಣ, ಮನೆ ದಾಖಲೆಗಳು, ಷೇರು ಸರ್ಟಿಫಿಕೇಟ್ಗಳು ಮತ್ತು ಪಾಸ್ಪೋರ್ಟ್ಗಳಿಗೆ ಕವರನ್ನು ಒದಗಿಸಲಾಗುತ್ತೆ. ಕಳ್ಳತನ, ದಾಂಧಲೆ, ಅಗ್ನಿ ಅನಾಹುತ ಮತ್ತು ಇತರ ಘಟನೆಗಳಿಂದ ಉಂಟಾದ ನಷ್ಟವನ್ನು ಕವರ್ ಮಾಡುತ್ತೆ. ಮೈ ವೆಲ್ತ್ ಗ್ರೋತ್ನ ಸಹ ಸಂಸ್ಥಾಪಕ ಹರ್ಷದ್ ಚೇತನ್ವಾಲಾ ಹೇಳುವಂತೆ, ಅಮೂಲ್ಯ ಐಟಮ್ನ ಬಾಳಿಕೆ ಅಥವಾ ಅದರ ಪ್ರಾಪರ್ಟಿಗೆ ಇನ್ಶೂರೆನ್ಸ್ ಮಾಡಿಸಿಕೊಳ್ಬೇಕು. ಆರ್ಥಿಕವಾಗಿ ನಿಮಗೆ ನಷ್ಟವಾಗುವ ಯಾವುದೇ ಇದ್ರೂ ಕೂಡ ಅದಕ್ಕೆ ವಿಮೆಯನ್ನು ಮಾಡಿಸಿಕೊಳ್ಬೇಕು. ಯಾಕೆಂದರೆ ಕಳ್ಳತನ ಅಥವಾ ದಾಂಧಲೆಯ ಪ್ರಕರಣ ಕಡಿಮೆ ಇರುತ್ತೆ. ಲಾಕರ್ ಇನ್ಶೂರೆನ್ಸ್ಗೆ ಪ್ರೀಮಿಯಂನ ಹಣ ವಿಮೆಯ ಮೊತ್ತವನ್ನು ಆಧರಿಸಿ ಇರುತ್ತೆ. ನೀವು ಬ್ಯಾಂಕ್ ಲಾಕರ್ನ ಇಟ್ಕೊಂಡಿದ್ರೆ ಒಳಗೆ ಇಟ್ಟಿರುವ ಐಟಮ್ಗಳಿಗೆ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ. ಈ ಅಗ್ರಿಮೆಂಟ್ನಲ್ಲಿ ಅವೆಲ್ಲವೂ ಕೂಡ ಕವರ್ ಆಗೋದಿಲ್ಲ. ಲಾಕರ್ ಅಗ್ರಿಮೆಂಟ್ನಲ್ಲಿ ಇರುವ ನಿಯಮಗಳನ್ನು ಸರಿಯಾಗಿ ಓದಿಕೊಳ್ಳಿ. ನೀವು ಎಂದಿಗೂ ಕೂಡ ಅಮೂಲ್ಯವಾದ ಐಟಮ್ಗಳನ್ನು ಇನ್ಶೂರ್ ಮಾಡಿಟ್ಕೊಳ್ಬೇಕು. ಇನ್ಶೂರೆನ್ಸ್ನಲ್ಲಿ ಲಾಕರ್ ಒಳಗೆ ಇಟ್ಟಿರುವ ಸಾಮಗ್ರಿ ಮಾತ್ರವಲ್ಲ, ಹೊರಗೆ ಇಟ್ಟಿರುವ ಸಾಮಗ್ರಿಗೂ ಕೂಡ ಕವರ್ ಆಗುತ್ತೆ. ನೀವು ಬ್ಯಾಂಕ್ ಲಾಕರ್ನಿಂದ ಐಟಮನ್ನು ಹೊರಗೆ ತೆಗೆದ ನಂತರವೂ ಕೂಡ ಅದಕ್ಕೆ ಕವರ್ ಇರುತ್ತೆ. ಮದುವೆಗೆ ಅಂತ ಲಾಕರ್ನಿಂದ ಆಭರಣವನ್ನು ತೆಗೆದುಕೊಂಡಿದ್ದು ಅದು ಕಳೆದು ಹೋದರೆ ಇನ್ಶೂರೆನ್ಸ್ ಕಂಪನಿಯಿಂದ ಆದ ನಷ್ಟಕ್ಕೆ ನೀವು ಕ್ಲೇಮನ್ನು ಮಾಡಬಹುದು. ಆದರೆ ನೀವು ಒಂದು FIR ಅನ್ನು ಸಲ್ಲಿಸಬೇಕಾಗಿರುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.